ಹೆಲೋ ಪಾರ್ಟಿ ಪೀಪಲ್, ಇವತ್ತಿನ ಡಿಶ್ ಏನು ಗೊತ್ತಾ? ಅದುವೇ ಪುಳಿಯೋಗರೆ. ಪುಳಿಯೋಗರೆ ಅಂದರೆ ಯಾರಿಗಿಷ್ಟ ಇಲ್ಲ, ಎಲ್ಲರಿಗೂ ಬಾಯಲ್ಲಿ ನೀರು ಬರುತ್ತೆ. ಮೊದಲು ನಾವು ಒಂದು ಬಾಣಲಿ ಇಟ್ಟು ಸ್ಟವ್ನ ಹಚ್ಕೊತಾ ಇದ್ದೀನಿ. ಸ್ಟವ್ ಹಚ್ಚಿದ್ದೀನಿ. ತದನಂತರ ಏನು ಮಾಡಬೇಕು, ಸ್ವಲ್ಪ ಸಾಸಿವೆ ತೊಗೋಬೇಕು. ಮೊದಲು ಎಲ್ಲದಕ್ಕೂ ಸಾಸಿವೆ ಹಾಕಿದ್ರೇ ಅದು ಚಟಪಟಪಟ ಅಂತ ಸೌಂಡ್ ಮಾಡಿದಾಗ ನಮಗೆ ಮಾಡೋದಕ್ಕೂ ಜೋಶ್ ಬರುತ್ತೆ. ಓಕೆ, ಡನ್. ಇವಾಗ ಸಾಸಿವೆ ಹಾಕಿದ್ದೀನಿ. ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಸಿಡಿಯೋದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ನಾವು ಆಯಿಲ್ ಹಾಕೋಣ. ಎಣ್ಣೆ, ಅಫ್ಕೋರ್ಸ್ ಎಣ್ಣೆ ಜಾಸ್ತಿ ಬೇಕು ಪುಳಿಯೋಗರೆಗೆ, ನೋಡಿಕೊಂಡು ಹಾಕಿ. ನಾನಿಲ್ಲಿ ಒನ್ ಟೈಮಿಂಗ್ ಮಾಡ್ಕೊತಾ ಇದ್ದೀನಿ, ಜಸ್ಟ್ ಫಾರ್ ಬ್ರೇಕ್ಫಾಸ್ಟಿಗೆ ಮಾಡ್ಕೊತಾ ಇದ್ದೀನಿ ಗೊಜ್ಜನ್ನ. ಎಣ್ಣೆ ಕಾದಿದೆ. ಈಗ ನಾವು ಶೇಂಗಾ, ಕಡಲೆ ಬೀಜನ ಹಾಕ್ತಾಯಿದ್ದೀನಿ. ಕಡಲೆ ಬೀಜ ಜಾಸ್ತಿ ಸಿಕ್ತು ಅಷ್ಟು ಚೆನ್ನಾಗಿ ಅನಿಸ್ತಾ ಇರುತ್ತೆ ತಿನ್ನೋದಕ್ಕೆ, ಕ್ರಿಸ್ಪಿಯಾಗಿ. ಸೊ ಹಾಗಾಗಿ ಕಡಲೆ ಬೀಜ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಮೊದಲು ಅದು ಸ್ವಲ್ಪ ಕಂದು ಬಣ್ಣ ಬರಬೇಕು, ಹಾಗಾಗಿ ಹುರ್ಕೊಳ್ಳೋಣ. ತದನಂತರ ನಾವು ಆಫ್ಕೋರ್ಸ್ ಕಡಲೆಬೇಳೆ ಹಾಕಲೇಬೇಕು. ಕಡಲೆ ಬೀಜ ಹಾಕಿದ್ದೀವಿ. ಈಗ ನೆಕ್ಸ್ಟ್ ಆಡಿಸೋಣ. ನೀಟಾಗಿ ಎಣ್ಣೆಯಲ್ಲಿ ಬೇಯ್ತಾ ಇದೆ ಕಡಲೆಬೇಳೆ ಸ್ವಲ್ಪ ಜಾಸ್ತಿನೇ ಹಾಕೊತಾ ಇದ್ದೀನಿ. ಚಿಕ್ಕದಾಗಿ ಬಾಯಿಗೆ ಚೆನ್ನಾಗಿ ಸಿಗ್ತಾ ಇರುತ್ತೆ. ಸೊ ಕಡಲೆಬೇಳೆ ಜಾಸ್ತಿ ಬಿದ್ದಷ್ಟು ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ ಪುಳಿಯೋಗರೆ. ಬೇರೆ ಇನ್ನೇನು ಸಿಗೋದಿಲ್ಲ ಅಲ್ಲ, ಅನ್ನದ ಜೊತೆ ಸಿಗಬೇಕು ಅಂದರೆ ಬಾಯಿಗೆ ಇದನ್ನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನೇ ಹಾಕಬೇಕು. ಸೊ ಹಾಗಾಗಿ 2 ಹಾಕಿದ್ದೀನಿ, ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಣ್ಣೆಯಲ್ಲಿ. ಸಿಮ್ಮಲ್ಲಿ ಇಟ್ಕೊಂಡ್ರೆ ಇಟ್ ವಿಲ್ ಬಿ ಬೆಸ್ಟ್. ಸೀದೋಗಲ್ಲ ಬೇಗ, ಇಲ್ಲ ಅಂತ ಅಂದರೆ ಬೇಗ ಸೀದೋಗ್ಬಿಡುತ್ತೆ. ಆಲ್ಮೋಸ್ಟು ಇದು ಆಗಿದೆ. ನೆಕ್ಸ್ಟು ನಾವು ಉದ್ದಿನ ಬೇಳೆಯನ್ನು ಹಾಕ್ತಾಯಿದ್ದೀನಿ. ಇದನ್ನು ಜಾಸ್ತಿ ಹಾಕ್ತಾಯಿಲ್ಲ, ಸ್ವಲ್ಪ 1 ಸ್ಪೂನ್ ಆರ್ 2 ಸ್ಪೂನ್ ಈಸ್ ಎನಫ್. ಸೊ ಹಾಕಿದ್ದೀನಿ. ಇದು ಬೇಗ ಸೀದ್ಬಿಡುತ್ತೆ ಹಾಕಿದ ತಕ್ಷಣ. ಈ ಒಂದು ಇನ್ ಕೇಸ್ ನೀವೇನಾದರೂ ಸ್ವಲ್ಪ ಜಾಸ್ತಿ ಊರಿನಲ್ಲಿಟ್ರಿ ಅಂದರೆ ಬೇಗ ಸೀದೋಗ್ಬಿಡುತ್ತೆ. ಸೊ ಹಾಗಾಗಿ ಇದನ್ನು ಸಿಮ್ಮಲ್ಲಿ ಇಟ್ಕೊಂಡು ಮಾಡೋದು ದ ಬೆಸ್ಟ್. ನೆಕ್ಸ್ಟ್ ಏನು ಮಾಡೋಣ, ಲೆಟ್ಸ್ ಪುಟ್ ಕರಿಬೇವಿನ ಸೊಪ್ಪು. ನಾನಿಲ್ಲಿ 2 ಎಳೆ ಕರಿಬೇವಿನ ಕಡ್ಡಿಯನ್ನು ಹಾಕ್ತಾಯಿದ್ದೀನಿ. ಸೊ ಸೊಪ್ಪು ಹಾಕಿದ್ದೀನಿ. ಗ್ರೀನ್ ಕಲರ್ ಬಂದಿದ ತಕ್ಷಣ ಬಾಂಡಲ್ಲಿ ನೋಡೋದಕ್ಕೇ ಚೆಂದ, ಕಲರ್. ನೆಕ್ಸ್ಟು ಸ್ವಲ್ಪ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೋಬೇಕು. ನಾನಿಲ್ಲಿ ನಾರ್ಮಲ್ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಅಫ್ಕೋರ್ಸ್ ಸ್ವಲ್ಪ ಒಂದು ಸಲ ಹಿಂಗೆ ಪುಡಿ ಮಾಡಿ ಹಾಕಿದ್ರೆ 2 ಪೀಸಸ್ ಆಗುತ್ತೆ. ತದನಂತರ ನಾನಿಲ್ಲಿ ಹುಣಸೆ ಹಣ್ಣನ್ನು ನೀಟಾಗಿ ನೆನೆಸಿ ಇಟ್ಕೊಂಡಿದ್ದೀನಿ. ಇಷ್ಟು ದಪ್ಪ ಹುಣಸೆಹಣ್ಣು ಸ್ವಲ್ಪ ಜಾಸ್ತಿನೇ ನೆನೆಸಿಟ್ಕೋಬೇಕು ಪುಳಿಯೋಗರೆಗೆ, ಅವಾಗೆ ರುಚಿ ತುಂಬ ಚೆನ್ನಾಗಿ ಸಿಗುತ್ತೆ. ಅದನ್ನು ನೀಟಾಗಿ ಕಿವುಚ್ಬಿಟ್ಟು ನಾವು ಇದರಲ್ಲಿ ಬಿಡಬೇಕು. ಸೊ ಇದು ಆಲ್ಮೋಸ್ಟ್ ರೆಡಿ ಆಗಿದೆ. ನಾನು ಇದನ್ನು 3/4 ಭಾಗ ತೆಗ್ದು ಸಪ್ರೇಟ್ ಇಟ್ಕೊತಾ ಇದ್ದೀನಿ. ಆಲ್ಮೋಸ್ಟು ಅಂದರೆ ಸ್ವಲ್ಪ ಇದಕ್ಕೆ ಹುಣಸೆ ರಸ ಹಾಕ್ತೀನಿ. ಸೊ ಹಾಗಾಗಿ ಸ್ವಲ್ಪ ಅರ್ಧದಷ್ಟು ತೆಗ್ದು ಇಟ್ಟಿದ್ದೀನಿ. ಹುಣಸೆ ರಸ ಹಾಕ್ತಾಯಿದ್ದೀನಿ. ನೋಡಿ, ಅದು ಚಟಪಟ ಅಂತ ಸಿಡಿದ್ಬಿಡುತ್ತೆ. ಸೊ ದೂರ ಇಟ್ಕೊಂಡು ಹಾಕೋದು ಇಟ್ ವಿಲ್ ಬಿ ದ ಬೆಸ್ಟ್. ಓಕೆ, ನಾನಿವಾಗ ನೀಟಾಗಿ ಹುಣಸೆ ಹಣ್ಣು ಕಿವುಚ್ಬಿಟ್ಟು ನೀರನ್ನು ಹಾಕಿದ್ದೀನಿ. ಸ್ಟಾರ್ಟಿಂಗು ಸಿಡಿಯುತ್ತೆ, ಸೊ ಹಾಗಾಗಿ ದೂರ ಇಟ್ಕೊಂಡು ಹಾಕಿ. ಸೊ ಹುಣಸೆ ರಸ ಹಾಕಿದ್ದಾಯಿತು. ನೆಕ್ಸ್ಟ್ ಅರಿಶಿಣ ಇಂಪಾರ್ಟೆಂಟು, ಕಲರ್ ಕೊಡುತ್ತೆ, ಆ್ಯಂಟಿಬಯೋಟಿಕ್. ಬೆಲ್ಲ ತೊಗೊಂಡಿದ್ದೀನಿ ನಾನಿಲ್ಲಿ, ಆರ್ಗ್ಯಾನಿಕ್ ಬೆಲ್ಲ. ಸ್ವಲ್ಪ ನೋಡಿ ಕಾಣಿಸ್ತಾ ಇದೆಯಲ್ಲ ಅಷ್ಟು ಮಾತ್ರ ಹಾಕ್ತಾಯಿದ್ದೀನಿ. ಅಷ್ಟೇ, ಬೆಲ್ಲ ಹಾಕಬೇಕು, ರುಚಿ ಸಿಗುತ್ತೆ. ಓಕೆ, ಇಂಗು ಸಹ ಆ್ಯಡ್ ಮಾಡ್ತಾರೆ ಎಲ್ಲರೂ. ನಾನಿಲ್ಲಿ ಇಂಗು ಹಾಕಿಲ್ಲ. ಹಿಂಗೆ ಆ್ಯಡ್ ಮಾಡಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ. ಓಕೆ, ಡನ್. ನಾನಿಲ್ಲಿ ಬೆಲ್ಲ ಹಾಕಿದ್ದೀನಿ, ಹುಣಸೆಹಣ್ಣು ಹಾಕಿದ್ದೀನಿ. ಸೊ ಹಂಗಾಗಿ ಇದು ಬಾಡಿಸ್ಕೊಳ್ಳೋಣ. ಕುದಿ ಬರಬೇಕು. ಇದು ಚೆನ್ನಾಗೆ ಕುದ್ದು ಅದು ವಾಟರಿ ನೀರೆಲ್ಲ ಇದೆಯಲ್ಲ, ಆ ನೀರೆಲ್ಲ ಹೋಗಿ ಸ್ವಲ್ಪ ಗಟ್ಟಿ ಆಗಬೇಕು. ಸೊ ನೆಕ್ಸ್ಟ್ ನಾನಿಲ್ಲಿ ಪುಳಿಯೋಗರೆ ಪುಡಿ ಮನೆಯಲ್ಲೇ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರದ್ದು ಎಷ್ಟೆಷ್ಟು ಏನೇನು ಅಂತ ನಾನು ಹೇಳ್ತೀನಿ, ಅನದರ್ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಇವಾಗ ನಾನು ಪುಳಿಯೋಗರೆ ಪುಡಿ ನೋಡಿ, ಅದು ಚೆನ್ನಾಗಿ ಕುದೀತಾ ಇದೆ ಅಲ್ವಾ,
ಆ ಕುದೀತಾ ಇರುವ ಬಾಣಲೆಗೆ ನಾನು 2½ ಸ್ಪೂನ್ಸ್ನ ಹಾಕ್ತಾಯಿದ್ದೀನಿ. ಎಕ್ಸಾಕ್ಟ್ಲಿ 2½ ಸ್ಪೂನ್ಸ್ ಅದನ್ನು ಹಾಕಿ ನೀಟಾಗೆ ತಿರುವೋಣ. ಬೇಯಬೇಕು, ಆಡಿಸ್ತಾ ಇರಬೇಕು. ಆಡಿಸಿದಷ್ಟು ಒಳ್ಳೆಯದು. ನೋಡಿ ಅದು ಎಷ್ಟು ಚೆನ್ನಾಗಿ ತಿಕ್ನೆಸ್ ಅದು ಗಟ್ಟಿ ಆಗ್ತಾ ಹೋಗುತ್ತೆ. ಸೊ ಅದು ಫುಲ್ಲು ಗಟ್ಟಿ ಆಗಬೇಕು. ಅಲ್ಲಿವರೆಗೂ ನಾವು ನೀಟಾಗಿ ಹಿಂಗೆ ಬಾಡಿಸ್ಕೋಬೇಕು. ತಳ ಸಿಯೋದಕ್ಕೆ ಬಿಡಬಾರ್ದು. ನೀಟಾಗಿ ಬೇಕಂದರೆ ಸಿಮ್ಮಲ್ಲಿ ಇಟ್ಕೊಂಡು ಆಡಿಸಿ, ಇಲ್ಲಾಂದರೆ ಉರಿ ಜಾಸ್ತಿ ಇಟ್ಕೊಂಡಾದರೂ ಮಾಡ್ಕೋಬೋದು. ಆಲ್ಮೋಸ್ಟ್ ಆ ತಿಕ್ನೆಸ್ ನೋಡಿ, ಗೊಜ್ಜು ಆರಾಮಾಗಿ ಮಾಡ್ಕೋಬೋದು. ನೆಕ್ಸ್ಟ್ ನಾನಿಲ್ಲಿ ಒಂದು ಪಾತ್ರೆಗೆ ಎಣ್ಣೆನ ಬಿಟ್ಟು ಸ್ವಲ್ಪ ಗಾರ್ಲಿಕ್ ಹಾಕ್ಕೊಂಡಿದ್ದೀನಿ. ಇದನ್ನು ಏನಕ್ಕೆ ಅಂದರೆ ಆ ರುಚಿ ಇದೆಯಲ್ಲ, ಆ ಗಾರ್ಲಿಕ್ಕಿಂದ ಆ ಎಣ್ಣೆ ಆ ರುಚಿ ತುಂಬ ಚೆನ್ನಾಗಿ ಅನಿಸುತ್ತೆ. ಅದನ್ನು ಲಾಸ್ಟಲ್ಲಿ ಒಗ್ಗರಣೆ ಹಾಕ್ತಾಯಿದ್ದೀನಿ. ಬೇಕಂದರೆ ಆವಾಗಲೇ ಅಲ್ಲಿ ಕಡಲೆಬೀಜ ಎಲ್ಲ ಹಾಕಿದ್ವಲ್ಲ, ಅದ್ರ ಜೊತೆಲೂ ಹಾಕೋಬೋದು. ನಾನಿಲ್ಲಿ ಸಪ್ರೇಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಅದು ಹೆಂಗಿದ್ರೂ ತಿಕ್ನೆಸ್ ಜಾಸ್ತಿ ಆಗಿದೆ ಗೊಜ್ಜು, ಅದಕ್ಕೆ ಸ್ವಲ್ಪ ಎಣ್ಣೆನೂ ಬೇಕು. ದೆನ್ ಹಾಗಾಗಿ ಇಲ್ಲಿ ಬೆಳ್ಳುಳ್ಳಿ ಮತ್ತು ಎಣ್ಣೆ ಎರಡೂ ಕಾದಿದೆ. ನೀಟಾಗಿ ಅದರ ಬಾಣಲಿಯಲ್ಲಿ ಸ್ಟವ್ ಮೇಲೆ ಇಟ್ಟು ಮಾಡ್ಕೊತಾ ಇದ್ದೀನಿ. ಆ ಘಮ ಇದೆಯಲ್ಲ, ಈ ಗಾರ್ಲಿಕ್ಕಿಂದು ಬೆಳ್ಳುಳ್ಳಿಯ ಘಮ ಅದು ಎಷ್ಟು ಚೆನ್ನಾಗಿ ಅನಿಸ್ತಾ ಇರುತ್ತೆ ಎಣ್ಣೆಯಲ್ಲಿ ಕರೆದಾಗ ಅಂದರೆ ಬಾಯಲ್ಲಿ ನೀರು ಬರುತ್ತೆ. ಓಕೆ ಡನ್. ಗೊಜ್ಜಿಗೆ ಹಾಕಿ ನಾನು ನೀಟಾಗೆ ಇಲ್ಲಿ ತಿರುಗುತ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ರೆಡಿ ಆಗಿದೆ. ನೋ ನೀಡ್ ಟು ವರಿ, ಎವ್ರಿಥಿಂಗ್ ಈಸ್ ಡನ್. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ ಅಂತ. ಆ ಗೊಜ್ಜಿಂದು ಎಣ್ಣೆ ಬಿಟ್ಕೋಬೇಕು. ಹಂಗೆ ಆದರೆ ಮಾತ್ರ ಪುಳಿಯೋಗರೆ ತುಂಬ ಚೆನ್ನಾಗಿದೆ ಅಂತ ನೋಡಿದ ತಕ್ಷಣವೇ ಹೇಳಿಬಿಡ್ಬೋದು. ಸೊ ಇದಕ್ಕೆ ನಾವಿವಾಗ ಕಡಲೆಬೇಳೆ ಎಲ್ಲ ಹುರಿದು ಇಟ್ಕೊಂಡಿದ್ದೀವಲ್ಲ, ಅದನ್ನು ಮಿಕ್ಸ್ ಮಾಡಿಬಿಟ್ಟು ಫಿನಿಷ್ ಮಾಡಿದ್ರೆ ಇಟ್ಸ್ ಓವರ್. ಅಷ್ಟೇ ಪುಳಿಯೋಗರೆಯ ಗೊಜ್ಜು. ಸೊ ಇದನ್ನು ರೈಸ್ ಜೊತೆ ತಿಂತಾಯಿದ್ರೆ ಮಜಾ. ಇದನ್ನು ಹೀಗೆ ಸಪ್ರೇಟ್ ಮಾಡಿ ಇಟ್ಕೊಂಡಿರೋದ್ರಿಂದ ಅನ್ನಕ್ಕೆ ಗರಿಯಾಗಿ ಸಿಗ್ತಾ ಇರುತ್ತೆ. ಸೊ ಹಾಗಾಗಿ ಅದನ್ನು ಸಪ್ರೇಟ್ ಮಾಡಿ ಇಟ್ಕೊಳ್ಳೋದು. ಮಿಕ್ಸ್ ಮಾಡ್ತಾಯಿದ್ದೀನಿ. ನಿಮಗೆ ಸಾಲ್ಟ್ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಗೊಜ್ಜು ರೆಡಿ ಆಯಿತು. ಇದನ್ನು ಎಷ್ಟು ದಿನ ಬೇಕಾದರೂ ಇಟ್ಕೊಳ್ಬೋದು. ಆರಾಮಾಗಿ ತಿನ್ಕೊಳ್ಳಿ. ಪುಳಿಯೋಗರೆ ಇಲ್ಲಿಗೆ ರೆಡಿ.